ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ನಿನ್ನೆಯಿಂದ ಕನ್ನಡದ ಎಲ್ಲಾ ಮಾಧ್ಯಮಗಳಲ್ಲೂ ಒಂದು ಸುದ್ದಿ ಆಗ್ತಾ ಇದೆ. ಅದು ನಟಿ ಕೃಷಿ ತಾಪಂಡ ಬಗ್ಗೆ. ಮೊನ್ನೆ ರಾತ್ರಿಯೇ ನಟಿ ಕೃಷಿ ಫ್ಲಾಟ್ ನಲ್ಲಿ ಆಪ್ತ ಸ್ನೇಹಿತ ಆತ್ಮಹತ್ಯೆ ಮಾಡಿಕೊಂಡಿದ್ದ. ನಿನ್ನೆಯಿಂದ ಇದು ದೊಡ್ಡ ಸುದ್ದಿ ಆಯಿತು. ಆದ್ರೆ ಈ ಬಗ್ಗೆ ನಮಗೆ ಸುದ್ದಿ ಮಾಡಬೇಕು ಅನ್ನಿಸ್ಲಿಲ್ಲ. ಯಾಕಂದ್ರೆ ನಟಿ ಕೃಷಿ ತುಂಬಾನೇ ನೊಂದ ಹೆಣ್ಮಗಳು. ಆಕೆಯ ಒಂದಿಷ್ಟು ಸಂದರ್ಶನಗಳನ್ನ ನಾವು ಕೇಳಿದ್ದೇವೆ, ನೋಡಿದ್ದೇವೆ. ಆ ಸಂದರ್ಶನಗಳಲ್ಲಿ ನಮ್ಮನ್ನ ತುಂಬಾ ಕಾಡಿದ್ದು ಒಂದೇ ಒಂದು ಮಾತು, ನನಗೆ ಬದುಕೋದಕ್ಕೆ ಒಂದು ಅವಕಾಶ ಕೊಡಿ ಅಂದಿದ್ದು. ಇದೇ ಕಾರಣಕ್ಕೆ ಮತ್ತೆ ಕೃಷಿ ಸುತ್ತವೇ ಸುದ್ದಿ ಮಾಡೋ ಮನಸ್ಸು ಬರಲಿಲ್ಲ. ಆದ್ರೆ ನಿನ್ನೆಯಿಂದ ಆಗ್ತಾ ಇರೋ ಒಂದಿಷ್ಟು ಬೆಳವಣಿಗೆ, ಒಂದಿಷ್ಟು ಮಂದಿ ಮಾಡ್ತಾ ಇರೋ ಸುದ್ದಿಗಳನ್ನ ನೋಡಿದ್ಮೇಲೆ ಒಂದೆರಡು ವಿಷಯಗಳ ಬಗ್ಗೆ ಮಾತನಾಡೋಣ ಅನ್ನಿಸ್ತು. ಹೀಗಾಗಿ ಈ ಸುದ್ದಿ ಮಾಡ್ತಾ ಇದ್ದೀವಿ. ಮೊದಲಿಗೆ ಕೃಷಿ ತಾಪಂಡ 2-3 ತಿಂಗಳ ಹಿಂದೆ ಒಂದು ಪಾಡ್ಕಾಸ್ಟ್ ಮಾಡಿದ್ರು. ಅದರಲ್ಲಿ ತಮ್ಮ ಮನಸ್ಸಿನ ನೋವನ್ನೆಲ್ಲ ಹೊರ ಹಾಕಿದ್ರು. ತಾನು ತಪ್ಪು ಮಾಡಿದ್ದು ನಿಜ ಅನ್ನೋದನ್ನು ಒಪ್ಕೊಂಡಿದ್ರು. ಹೀಗಾಗಿ ಮೊದಲನೆಯದಾಗಿ ಈ ವಿಷಯದ ಬಗ್ಗೆ ಮಾತನಾಡ್ತೀವಿ. ಎರಡನೆಯದಾಗಿ ಈಗ ಕೃಷಿ ಬಗ್ಗೆ ಬರ್ತಾ ಇರೋ ಮಾತುಗಳು, ನೆಟ್ಟಿಗರು ಮಾಡ್ತಾ ಇರೋ ಕಾಮೆಂಟ್ಗಳು, ಅದು ಕೂಡ ನಟಿ ಕೃಷಿ ಮನೆಯಲ್ಲಿ ವೈಶಾಖ್ ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಒಂದಿಷ್ಟು ಜನ ಕೇಳ್ತಾ ಇರೋ ಪ್ರಶ್ನೆಗಳ ಬಗ್ಗೆ, ಈ ಎರಡು ವಿಷಯಗಳ ಬಗ್ಗೆ ಒಂದಿಷ್ಟು ವಿಷಯಗಳನ್ನ ಮಾತನಾಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಆತ್ಮೀಯರೇ, ನಟಿ ಕೃಷಿ ತಾಪಂಡ ನಗುವಲ್ಲೇ ನಗಿಸೋ ಸುಂದರಿ ಇವರ ಯಾವುದೇ ವಿಡಿಯೋ ನೋಡಿ ಅಥವಾ ಈ ಹೆಣ್ಣುಮಗಳು ಭಾಗವಹಿಸಿದ್ದ ಬಿಗ್ ಬಾಸ್ ಎಪಿಸೋಡ್ ಅನ್ನೇ ನೋಡಿ, ಯಾವಾಗ್ಲೂ ನಗ್ತಾ ಇದ್ರು, ಸದಾ ಹಸನ್ಮುಖಿಯಾಗಿರ್ತಾ ಇದ್ರು. ಇವರ ನಗು ತುಂಬಾ ಸುಂದರವಾಗಿತ್ತು. ಯಾಕಂದ್ರೆ ಸದಾ ಮನಸ್ಸು ಬಿಚ್ಚಿ ನಗ್ತಾ ಇದ್ರು. ಆದ್ರೆ ಸುಮಾರು 6 ತಿಂಗಳಿಂದ ಇವರ ಪಾಲಿಗೆ ನಗು ಅನ್ನೋದೇ ಸತ್ತು ಹೋಗಿತ್ತು. ಈ ಹೆಣ್ಣುಮಗಳ ಸುತ್ತ ಸುತ್ತಕೊಂಡ ಒಂದಿಷ್ಟು ಬೇಡದ ವಿಷಯಗಳು ಇವರನ್ನ ಬಳಲಿ ಬೆಂಡಾಗುವಂತೆ ಮಾಡಿತ್ತು. ಅದರಲ್ಲೂ ಉದ್ಯಮಿ ಜೊತೆಗಿನ ವಿವಾದ ಹರಿದಾಡ್ತಾ ಇದ್ದಂತೆ ಎಲ್ರೂ ಇವರನ್ನ ವಿಲನ್ ರೀತಿ ನೋಡಿದ್ರು. ಅದೇನೋ ಗೊತ್ತಿಲ್ಲ, ನಮ್ ಸೊಸೈಟಿ ಯಾವಾಗ್ಲೂ ಹೆಣ್ಣನ್ನೇ ಮೊದಲು ದೂಷಿಸೋದು. 2 ಕೈ ಸೇರಿದ್ರೆ ಚಪ್ಪಾಳೆ ಅನ್ನೋದನ್ನ ಮರೆತ್ ಬಿಡ್ತಾರೆ. ಮೊದಲು ಮಾತನಾಡೋದಕ್ಕೆ ಶುರು ಮಾಡೋದೇ ಹೆಣ್ಮಕ್ಳ ಬಗ್ಗೆ. ಅದರಲ್ಲೂ ಈ ಅನಿಷ್ಟ ಸೋಷಿಯಲ್ ಮೀಡಿಯಾ ಅನ್ನೋದು ಬಂದ ಮೇಲಂತೂ ಯಾರ ಜೀವನವೂ ಸೆಕ್ಯೂರ್ ಅಲ್ಲ ಅನ್ನಿಸ್ತಾ ಇದೆ ಬಿಡಿ. ಯಾಕಂದ್ರೆ ಕಂಡೋರ ಜೀವನದಲ್ಲಿ ಕೈ ಆಡಿಸೋರೇ ಜಾಸ್ತಿ. ತಮ್ಮ ಸುತ್ತಮುತ್ತ ತಮ್ಮವರ ಮಧ್ಯೆಯೇ 10 ಹುಳುಕು ಇರುತ್ತೆ. ಅವುಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಕಂಡೋರ ಸುದ್ದಿ ಅಂದ್ರೆ ಮುಗೀತು, ತಲೆಗೊಬ್ಬರಂತೆ ಕಾಮೆಂಟ್ ಮಾಡ್ತಾರೆ. ಇಂಥ ಕಾಮೆಂಟ್ಗಳು ಕೃಷಿ ಬಾಳಲ್ಲಿ ಮಾಸದಂತ ಗಾಯವನ್ನಾಗಿ ಮಾಡಿದ್ವು. ನಟಿ ಕೃಷಿ ನಾನು ತಪ್ಪು ಮಾಡಿದ್ದೆ ಅನ್ನೋದನ್ನ ತಾವೇ ಒಪ್ಕೊಂಡಿದ್ರು. ಒಂದು ಪಾಡ್ಕಾಸ್ಟ್ ಕಾರ್ಯಕ್ರಮದಲ್ಲಿ ತಮ್ಮ ಪ್ರೀತಿಯ ವಿಷಯವನ್ನ ಹೇಳ್ಕೊಂಡಿದ್ರು. ಆಗಿದ್ದಾಯ್ತು, ಇನ್ನು ಮುಂದೆ ಬದುಕೋದಕ್ಕೆ ಒಂದು ಅವಕಾಶ ಕೊಡಿ, ನಾನು ಮನುಷ್ಯಳೇ ಅಲ್ವಾ ಅಂತ ಕಣ್ಣೀರಿಟ್ಟಿದ್ರು. ಇದು ಯಾರ ಬಳಿಯೂ ಕೇಳ್ಕೊಂಡಿದ್ದಲ್ಲ. ಸೋಷಿಯಲ್ ಮೀಡಿಯಾಗೆ ಬಂದು ಕೊಳಕು ಕಾಮೆಂಟ್ ಮಾಡ್ತಾರಲ್ಲ ಅಂತವರಿಗೆ ಈ ವಿಡಿಯೋ ನೋಡಿದ್ಮೇಲೆ ತುಂಬಾ ಜನ ಕಾಮೆಂಟ್ ಮಾಡಬಹುದು, ನಿಮ್ಮ ಮನೆ ಹೆಣ್ಮಕ್ಳಾದ್ರೆ ಹೇಗೆ, ನಿಮ್ಮ ಜೀವನದಲ್ಲಿ ಆಟ ಆಡಿದ್ರೆ ಹೇಗೆ, ಅದು ಇದು ಅಂತ. ಒಂದು ವಿಷಯವನ್ನ ಮೊದಲು ತಿಳ್ಕೋಬೇಕು, ಅದು ಪ್ರೀತಿಯೇ ಆಗಲಿ ಇನ್ಯಾವುದೇ ಸಂಬಂಧ ಆಗಲಿ, 2 ಮನಸ್ಸುಗಳು ಸೇರಿದಾಗ್ಲೇ ಸೃಷ್ಟಿಯಾಗೋದು. ಇಲ್ಲ ಅಂದ್ರೆ ಅದು ಬರೀ ವ್ಯವಹಾರ ಅಷ್ಟೇ. ಆತ್ಮೀಯರೇ, ಈಗ 2ನೇ ವಿಷಯಕ್ಕೆ ಬರ್ತೀವಿ. ವೈಶಾಖ್ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಂತೆ ಮತ್ತೊಮ್ಮೆ ಎಲ್ರು ನಟಿ ಕೃಷಿ ಮೇಲೆ ಮುಗಿ ಬೀಳ್ತಾ ಇದ್ದಾರೆ. ಈಕೆ ಮನೆಯಲ್ಲಿ ವೈಶಾಖ್ ಯಾಕಿದ್ದ, ಈಕೆಗೂ ಅವನಿಗೂ ಏನ್ ಸಂಬಂಧ, ಉದ್ಯಮಿ ಜೊತೆಗಿನ ಸಂಬಂಧ ಮುರಿದು ಬಿದ್ದ ಮೇಲೆ ಇವನ ಸ್ನೇಹ ಮಾಡಿದ್ದು ಯಾಕೆ, ಹಾಗೆ ಹೀಗೆ ಅಂತ ಒಂದಿಷ್ಟು ಮಂದಿ ಮಾತನಾಡ್ತಿದ್ದಾರೆ. ಇದನ್ನ ಪ್ರಶ್ನೆ ಮಾಡೋದಕ್ಕೆ ನಾವ್ಯಾರೂ ಅಲ್ಲ. ಯಾಕಂದ್ರೆ ಇವರಿಬ್ಬರ ಮಧ್ಯೆ ಇದ್ದಿದ್ದು ಬರೀ ಸ್ನೇಹನ ಅಥವಾ ಇನ್ನೇನೋ ಅದ್ ಯಾರಿಗೂ ಗೊತ್ತಿಲ್ಲ. ಅದು ಗೊತ್ತಿರೋದು ಕೃಷಿ ಮತ್ತು ವೈಶಾಖ್ಗೆ ಮಾತ್ರ. ಈ ವಿಷಯವಾಗಿ ಹೇಳ್ಕೊಳ್ಳೋದಕ್ಕೆ ವೈಶಾಖ್ ಇಲ್ಲ, ಕೃಷಿ ಅಂತೂ ಮಾತನಾಡೋ ಸ್ಥಿತಿಯಲ್ಲಿ ಇಲ್ಲ. ಈ ವಿಷಯವಾಗಿ ಕೃಷಿ ಮಾತನಾಡಬೇಕು ಅಂತಾನೂ ಇಲ್ಲ. ಯಾರಿಗೂ ಕ್ಲಾರಿಫಿಕೇಶನ್ ಕೊಡಬೇಕಿರೋ ಅವಶ್ಯಕತೆ ಇಲ್ಲ. ಒಂದು ವೇಳೆ ತಪ್ಪು ಮಾಡಿದ್ರೆ ಕಾನೂನಿದೆ, ವೈಶಾಖ್ ಮನೆಯವರಿದ್ದಾರೆ, ಮುಂದೆ ಏನಾಗಬೇಕೋ ಅದಾಗುತ್ತೆ. ಇದರಲ್ಲಿ 3ನೇಯವರು ತಲೆ ಹಾಕೋದ್ ಯಾಕೆ, ಕಂಡೋರ ವಿಷಯ ಇಟ್ಕೊಂಡು ಕೆಟ್ಟ ಮೆಸೇಜ್ ಮಾಡೋದ್ ಯಾಕೆ, ವೈಶಾಖ್ ಸಾವನ್ನಪ್ಪಿದ್ದು ಯಾವ ಕಾರಣಕ್ಕೆ ಅನ್ನೋದು ಯಾರಿಗ್ ಗೊತ್ತಿದೆ ಹೇಳಿ. ಕಾರಣ ಏನು ಅನ್ನೋದು ಗೊತ್ತಿಲ್ಲದೆ ಒಂದು ಹೆಣ್ಮಗಳ ಬಗ್ಗೆ ಆರೋಪ ಮಾಡೋದಕ್ಕೆ ಶುರು ಮಾಡಿದ್ರೆ ಹೇಗೆ ಹೇಳಿ. ಮೇಲೊಬ್ಬ ಭಗವಂತ ಇದ್ದಾನೆ, ಅವನೇ ಎಲ್ಲವನ್ನು ನೋಡ್ಕೋತಾನೆ.
ಅದನ್ನ ಬಿಟ್ಟು ಮನುಷ್ಯರೇ ಭಗವಂತ ಆದ್ರೆ ಹೇಗೆ? ನಾವು ಹೇಳೋದಿಷ್ಟೇ, ಯಾರೇ ತಪ್ಪು ಮಾಡಿದ್ರು ಶಿಕ್ಷೆ ಅನುಭವಿಸಿಯೇ ಅನುಭವಿಸ್ತಾರೆ. ಕರ್ಮ ಅನ್ನೋದು ಕಾಡದೆ ಬಿಡಲ್ಲ. ಅದಕ್ಕೆ ಅಲ್ವಾ ಹೇಳೋದು, ಧರ್ಮ ಬಿಟ್ರು ಕರ್ಮ ಬಿಡಲ್ಲ ಅಂತ. ಹೀಗಾಗಿ ಇನ್ನೊಬ್ಬರ ಬಗ್ಗೆ ಕೆಟ್ಟ ಕೆಟ್ಟ ಕಾಮೆಂಟ್ ಮಾಡಿ ಇನ್ನೊಬ್ಬರ ವಿಷಯದ ಬಗ್ಗೆ ಮೂಗು ತೋರಿಸೋದ್ರಿಂದ ಏನ್ ಲಾಭ? ಒಂದು ವಿಷಯ ನೆನಪಲ್ಲಿಟ್ಕೊಳ್ಳಿ, ಕೆಟ್ಟ ಕೆಟ್ಟ ಕಾಮೆಂಟ್ ಮಾಡೋರು ತಮ್ಮ ಬಗ್ಗೆ ಒಮ್ಮೆ ಯೋಚಿಸಿಕೊಂಡು ನೋಡಿ. ತಾವೆಷ್ಟು ಒಳ್ಳೆಯವರು ಅನ್ನೋದು ತಮಗೆ ಗೊತ್ತಾಗುತ್ತೆ. ತಾವೇನೂ ತಪ್ಪೇ ಮಾಡಿಲ್ವಾ ಅನ್ನೋದು. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.